ಇಟ್ಕೋ ಹಾಗೆ ಹೀಗೆ ಅಂತ. ನಾನೇನಾದ್ರೂ ಅವತ್ತು ಕಿಟ್ಟಣ್ಣ ಬೇಡ ಅಂತ ನಾನು ಬೇರೆ ಆರ್ಟಿಸ್ಟ್ ಹೋಗಿದ್ದಿದ್ರೆ ಇಂಥ ಒಳ್ಳೆ ಪರ್ಫಾರ್ಮರ್ ಆರ್ಟಿಸ್ಟ್ ನಾನು ಮಿಸ್ ಆಗ್ತಾ ಇದ್ದೆ. ಕಾರಣ ಏನು? ಕಾರಣ ಏನು ಅಂದ್ರೆ ಕಿಟ್ಟಣ್ಣ ಟೈಮಿಗೆ ಬರಲ್ಲ ಅಂತ ಎಲ್ಲರೂ ಹೇಳಿದವ್ರೆ. ನಾನು ಇವತ್ತು ನನ್ನ ಏನ್ ಹೇಳ್ಬೇಕು, ಘಂಟಾಘೋಷವಾಗಿ ಹೇಳ್ತೀನಿ, ಕಿಟ್ಟಣ್ಣ ಪ್ರತಿ ದಿವಸ 7:30 ವಿತ್ ಮೇಕಪ್ ನಮ್ಮ ಸೆಟ್ ಅಲ್ಲಿದ್ದಾರೆ. 7:30ಗೆ ವಿತ್ ಮೇಕಪ್ ಸೆಟ್ ಅಲ್ಲಿದ್ದಾರೆ. ಇಂಥ ಒಬ್ಬ ಕಲಾವಿದ್ರ ಜೊತೆ ಇನ್ನೆಷ್ಟು ಸಿನಿಮಾ ಕೆಲಸ ಮಾಡಕ್ ಬೇಕಾದ್ರು, ಯಾವಾಗ ಅವಕಾಶ ಸಿಕ್ಕಿದ್ರು, ಯಾವಾಗ ಕರೆದ್ರು ಹೋಗಿ ಕೆಲಸ ಮಾಡಕ್ ನಾನು ಖುಷಿ ಆಗಿರ್ತೀನಿ. ಆಮೇಲೆ ನಾನೊಬ್ಬ ಹೊಸ ಡೈರೆಕ್ಟ್ರು, ಅಣ್ಣ ಮಾಡ್ತಾ ಇದೀವಿ, ಇನ್ನೊಂದು ಶಾರ್ಟ್ ಹಿಂಗ್ ಬೇಕಣ್ಣ, ಅಣ್ಣ ಇದೊಂದು ಚೂರು ಹಿಂಗ್ ಮಾಡೋಣ, ಯಾವತ್ತು ಮಾಡು ಮಾಡು, ನಿನ್ಗೆ ಏನ್ ಬೇಕು ತಗೋ, ನಿನ್ಗೆ ಹೆಂಗ್ ಬೇಕು, ಯಾವಾಗ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಯಾವಾಗ ರೆಡಿ ಇರಬೇಕು, ಇನ್ನೊಂದು 1 ವಾರ ಮಾಡ್ತೀನಿ. ಇಂಥ ಒಬ್ಬ ಒಳ್ಳೆ ಕಲಾವಿದನ್ನ ನಾನು ಮಿಸ್ ಆಗ್ಬಿಡ್ತಿದ್ದೆ. ದಯವಿಟ್ಟು ಇವತ್ತು ನಾನು ಹೇಳೋದವ್ರಿಗೆ ಎಲ್ರಿಗೂ ಹೇಳ್ತಿದ್ದೀನಿ, ಕಿಟ್ಟಣ್ಣನ ಇಟ್ಕೊಂಡು ನಾನಲ್ಲ, ಎಂಥ ಹೊಸ ಡೈರೆಕ್ಟರ್ ಬಂದ್ರು ಕೂಡ ಆರಾಮ್ಸೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ವಿಷಯ ಚೆನ್ನಾಗಿದ್ರೆ, ವಿಚಾರಗಳು ಚೆನ್ನಾಗಿದ್ರೆ ಕೆಲಸ ಮಾಡಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ. ಇದೇನು ನನಗೆ ನಾನು ನೆನ್ನೆ ಮೊನ್ನೆ ಬಂದು ಕೆಲಸ ಮಾಡ್ತಲ್ಲಪ್ಪ ಇಲ್ಲಿ. ನಾನು ಕೆಲಸ ಮಾಡಕ್ಕೆ ಶುರು ಮಾಡಿ 25 ವರ್ಷ ಆಯಿತು. ನಾನು ಕೆಲಸ ಮಾಡಕ್ಕೆ ಶುರು ಮಾಡಿ 26-27 ವರ್ಷದ ಮೇಲೆ ಆಯಿತು. ನನ್ನ ಫಸ್ಟ್ ಡೇ ಫೋಟೋಗ್ರಫಿ ಅಡ ನೋಡಿ ಈ ಕಡೆ DC ನಾಗೇಶ್ ಇಬ್ರು ಮುಕ್ಕಣಪ್ಪ. ನೀವು DC ನಾಗೇಶ, ನೀವು ನಾಗೇಶ್ ಕುಮಾರ್ ತಾನೆ? DC ನೀವು. ನನ್ನ ಬಿಗಿನಿಂಗ್ ಡೇಸ್, ನನ್ನ ಮೊದಲನೇ ಒಂದು ಆರ್ಟಿಕಲ್ ಬರೆದವರು ಗಣೇಶ್ ಕಾಸರಗೋಡು, ಖಳನಗರ ಕಿಟ್ಟಿ ಅಂತ ಬರೆದ್ರು. ಎಷ್ಟು ಚೆನ್ನಾಗಿತ್ತು. ಅವತ್ತಿಂದ ಇವತ್ತವರೆಗೂ ಜೀವನ ತುಂಬಾ ಮುದ್ದಾಗಿದೆ, ನಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಮಧು ಎಷ್ಟು ಮುದ್ದಾಗಿ ಸಿನಿಮಾ ಮಾಡಿದ್ದಾನೆ ಅಂದ್ರೆ ವಂಡರ್ಫುಲ್. ಈಸ್ ಅ ವಂಡರ್ಫುಲ್ ಮೇಕರ್. ನನ್ನೇನು ಇಲ್ಲಿ ಡೈರೆಕ್ಟರ್ಸ್ ಆಕ್ಟ್ ಹೀರೋ ಅಂತ ಹಾಕವನ, ಅದೆಲ್ಲ ತಪ್ಪು. ಸತ್ಯ. ಅವನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಅವನು ನಿರ್ಮಾಪಕರಿಗೆ 1 ರೂಪಾಯಿ ಆ ಕಡೆ ಈ ಕಡೆ ನಷ್ಟ ಆಗಿರೋ ತರ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಾವು ಅದು ಖುಷಿ ಆಗೋದು. ಲೇಟ್ ಆಗಿ ಬರ್ತಾನೆ, ಬರೋದು ಇಂಪಾರ್ಟೆಂಟ್ ಅಷ್ಟೇ. ಲೇಟ್ ಆಗಿ ಬರ್ತೀಯೋ ಆಮೇಲೆ ಬರ್ತೀಯೋ ಅಲ್ಲ ಕತೆ. ಅವತ್ತಿನ ದಿನ ಏನ್ ಕೆಲಸ ಆಗಬೇಕು ಮನು ಮಾಡಿದ್ವ ಕೆಲಸ. ನಾನು ನೀನು ಬಹು ಬರಕ್ ಮಾಡಿದ್ವಲ್ಲ, ಮಾಡಿದ್ವ ಕೆಲಸ. ಏನ್ ಸುನಿ ಗ್ಲಾಸ್ ಮಾಡಿದ್ವ, ಮೋಸ ಮಾಡಿದ್ವ, ಕೆಲಸ ಮಾಡಿದ್ವಲ್ಲ. ಎಷ್ಟು ಚೆನ್ನಾಗಿ 48 ದಿನದಲ್ಲಿ ನಾವು ಮುಗಿಸಿದ್ವಿ ಬಹು ಬರಕ್. ಈಗ ನಾವೀ ಸಿನಿಮಾನು 41 ಡೇಸ್, 2 ಕಾಲ್ ಶೀಟ್ ಎಕ್ಸ್ಟ್ರಾ ಅಷ್ಟೇ, 2 ಕಾಲ್ ಶೀಟ್ ಎಕ್ಸ್ಟ್ರಾ, 43 ಕಾಲ್ ಶೀಟ್ ಅಲ್ಲಿ ಸಿನಿಮಾ ಮುಗಿಸಿದೀವಿ. ಈಗ ಬರೋ ಎಳೆ ಮಕ್ಕಳೆಲ್ಲ ಮನ್ಸಕ್ ಬಂದಂಗ್ ಮಾಡ್ತಾರೆ. ಸಿನಿಮಾ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಆಗ ಮಾತ್ರ ಸಿನಿಮಾ ಆಗೋದು. ಅಂತ ಪ್ರೀತಿ ನಾನು ಮಧು ಕಂಡೆ. ಮಧು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಿಮ್ಮೆಲ್ಲರ ಹರಕೆ ಹಾರೈಕೆ ಅವನಿರಲಿ. ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಏರುಪೇರಾಗದ ಕಾರಣ ತಡ ಆಗಿದೆ. ನಂದೇ. ಎಲ್ರಿಗೂ ನಮಸ್ಕಾರ. ಲವಕೇಶ್ ಸಿನಿಮಾ ಬಹಳ ಪ್ರೀತಿಯಾದ, ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಅಂಡ್ ಈ ಸಿನಿಮಾದ ಡಬ್ಬಿಂಗ್ಗೋಸ್ಕರ ಪಾಪ ನನಗೋಸ್ಕರ ಕಾಯ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಹಂಗಾಗಿ ಡಬ್ಬಿಂಗ್ ಮಾಡಿ ಹಾಳು ಮಾಡಕ್ ಬೇಡ ಅಂತ ಗಂಟ್ಲು ಸರಿ ಹೋದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದೊಂದು ಡಬ್ಬಿಂಗ್ ಬ್ಯಾಲೆನ್ಸ್ ಇದೆ. ಅಷ್ಟು ಬಿಟ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ ನಾನು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಒಂದು ಎಕ್ಸ್ಟ್ರಾ ಪ್ರೀತಿ ಇದೆ. ಪ್ರತಿ ಕನ್ನಡ ಸಿನಿಮಾಗಳ ತರ ಇದು ಕೂಡ ಒಂದು ಗೆಲುವಿನ ಹಾದಿಯನ್ನ ತೊಳಿಲಿ ಅಂತ ಆಶಿಸ್ತಾ, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿರುವ, ನಿರ್ದೇಶನ ಮಾಡ್ತಿರುವ ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೀತಿ ಇದೇ ತರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.